ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವ್ಲಾಗ್ಗೆ. ನಿನ್ನೆ ನಾನು ವಿಡಿಯೋ ರೆಕಾರ್ಡ್ ಮಾಡಕ್ಕೆ ಆಗ್ಲಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ನಿನ್ನೆ ಫುಲ್ ಡೇ ನನ್ನ ಅಂಗಡಿನ ಶಿಫ್ಟ್ ಮಾಡೋದ್ರಲ್ಲೇ ಬಿಸಿ ಆಗ್ಬಿಟ್ಟೆ. ನಮ್ಮದು ಚಿಕ್ಕದಾಗಿ ಅಂಗಡಿ ಇದೆಯಲ್ಲ, BBMP ಅವರು ಬಂದಿದ್ರು. ಆ ಜಾಗನ ಅವರು ಬಸ್ ಸ್ಟಾಪ್ ಮಾಡ್ತಾರಂತೆ. ಸೊ ಬಸ್ ಸ್ಟಾಪ್ ಪಕ್ಕದಲ್ಲಿ ಇರೋದನ್ನ ರಿಮೂವ್ ಮಾಡಿ ನಾವು ಅಂಗಡಿ ಹಾಕಿದ್ವಲ್ಲ, ಆ ಜಾಗದಲ್ಲಿ ಬಸ್ ಸ್ಟಾಪ್ ಬರುತ್ತೆ ಅಂತ ಹೇಳಿ ನಮ್ಮ ಅಂಗಡಿನ ಅಲ್ಲಿಂದ ಸ್ವಲ್ಪ ಒಂದು 20 ಹೆಜ್ಜೆ ಮುಂದೆ ಹಾಕಕ್ ಹೇಳಿದ್ರು. ಸೊ ಅದೇ ನಿನ್ನೆ ಫುಲ್ ಶಿಫ್ಟಿಂಗ್, ಅದೇ ಸಾಮಾನೆಲ್ಲ ತೆಗೆದ್ಬಿಟ್ಟು ಒಂದ್ ಕಡೆ ಶಿಫ್ಟ್ ಮಾಡಿ ಅಂಗಡಿನ ಬೇರೆ ಕಡೆ ಶಿಫ್ಟ್ ಮಾಡಿ ಎಲ್ಲಾ ತುಂಬಿಸ್ಬಿಟ್ಟು ಎಲ್ಲ ಜೋಡ್ಸೋ ಸರಿ ಟೈಮ್ ಹಿಡಿದೋಯ್ತು. 4-5 ಗಂಟೆ ಆಗೋಯ್ತು. ಮತ್ತೆ 4-5 ಗಂಟೆ ಮೇಲೆ ಬಂದೆ ನಾನು ಡ್ಯೂಟಿ ಮೇಲೆ. ಬಂದ್ಬಿಟ್ಟು 1,000 ರೂಪಾಯಿ ಮಾಡ್ಕೊಂಡ್ ಬಂದೆ. ರಾತ್ರಿ 10:30, 11 ವಿಡಿಯೋ ರೆಕಾರ್ಡ್ ಮಾಡ್ಬೇಕು ಹೋಗ್ಕೊಂಡೆ, ಮರ್ತ ಹೋಗ್ಬಿಟ್ಟೆ. ಟೆನ್ಷನ್ಗೆ ಮರ್ತು ಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡಕ್ಕೆ ಆಗಿರ್ಲಿಲ್ಲ. ಸೊ ಅದಕ್ಕೆ ಇವಾಗ ಬಂದಿದ್ದೀನಿ. ಡ್ಯೂಟಿನೂ ಕೂಡ ಹಾಕೊಂಡಿದೀನಿ. ಡ್ಯೂಟಿನೂ ಆನಲ್ ಐತೆ. ಫಸ್ಟ್ ಡ್ಯೂಟಿನೂ ಹೋಗ್ತಾ ಇದ್ದೀನಿ. ನೋಡೋಣ ಇವತ್ತು ಆಗುತ್ತೋ ಇಲ್ವೋ. ಅದೇನೋ ಅಂತಾರಲ್ಲ, ನನ್ನ ಲೈಫ್ ಅಲ್ಲಿ ಯಾವ ಮೂಮೆಂಟ್ ಅಲ್ಲಿ ಇದೀನಿ ಅಂತಂದ್ರೆ ಇದಕ್ಕಿನ್ನ ಡೌನ್ ಹೋಗ್ಬೇಕಾ ನಾನು ಅನ್ಕೊಂಡಂಗ ಆಗ್ತಾ ಇಲ್ಲ. ತುಂಬಾ ಕಡೆಯಿಂದ ಅಮೌಂಟ್ ಗಳು ಬರಬೇಕು, ಯಾವ್ದು ಆಗ್ತಾ ಇಲ್ಲ. ಅದ್ ಯಾವ್ದಾದ್ರು ಒಂದ್ ಬಂತು ಅಂತಂದ್ರೆ ನನ್ನ ಸದ್ಯದ ಪರಿಸ್ಥಿತಿಯಲ್ಲಿ ಇರುವಂತ ಕಮಿಟ್ಮೆಂಟ್ ಕಷ್ಟ ಎಲ್ಲ ಕ್ಲಿಯರ್ ಆಗುತ್ತೆ. ಅದನ್ನು ಆಗ್ತಾ ಇಲ್ಲ. 1,000 ರೂಪಾಯಿ ಅಡ್ಜಸ್ಟ್ ಮಾಡಕ್ ಆಯ್ತಾ ಇಲ್ಲ ನನ್ನ ಯೋಗ್ಯತೆಗೆ. ಎಲ್ಲಾ ಟೈಮಲ್ಲೂ ನಾನ್ ಅಂದ್ರೆ ಯಾರಿಗಾದ್ರು ಅಮೌಂಟ್ ಬೇಕಾದಾಗ ಎಲ್ಲರೂ ಫೋನ್ ಮಾಡ್ತಾರಲ್ಲ, ನನ್ ಕಡೆ ಇದ್ದಾಗ ಆಗ್ತೀನಿ. ಬಟ್ ನನಗೆ ಇವಾಗ ಅಮೌಂಟ್ ಬೇಕಾಗೈತೆ. ಒಬ್ರು ಫೋನ್ ಎತ್ತಾ ಇಲ್ಲ. ಫೋನ್ ಎತ್ತಿದ್ರು ಕಾಸಿಲ್ಲ, ಅಮೌಂಟ್ ಇಲ್ಲ ಕೈಯಲ್ಲಿ. ಅವ್ರ ಕಷ್ಟ ಏನಾಯ್ತೋ ಯಾರಿಗ್ ಬಂದು, ನನ್ ಕಷ್ಟ ಆದ್ರೂ ನಾನು ಬಾಯ್ ಬಿಟ್ಟು ಹೇಳ್ಕೊತಾ ಇದೀನಿ. ಸೊ ನೋಡೋಣ ಇವತ್ತು ಎಷ್ಟು ಡ್ಯೂಟಿ ಮಾಡಕ್ ಆಗತ್ತೆ, ಎಷ್ಟು ದುಡಿಮೆ ಆಗುತ್ತೆ, ಏನೇನ್ ಸಿಚುವೇಶನ್ ಆಗುತ್ತೆ ಅಂತ. ಯಾಕಂದ್ರೆ 1,000 ರೂಪಾಯಿ ಇವತ್ತು 12-1 ಗಂಟೆ ಅನ್ನೋಷ್ಟರಲ್ಲಿ 1,000 ರೂಪಾಯಿ ಏನಾದ್ರು ಅಡ್ಜಸ್ಟ್ ದುಡಿಬೇಕು, ದುಡ್ದು ಅವ್ರಿಗೆ ಕಳಿಸ್ಬೇಕು. ಉಳಿದಿತ್ತು ನೋಡೋಣ ದುಡಿಮೆ ಆಗುತ್ತೋ ಇಲ್ವೋ. ವೀಕೆಂಡ್ ಡ್ಯೂಟಿಗಳು ಬರ್ಬೇಕು, ಬಟ್ ಹೇಳಕ್ ಆಗಲ್ಲ ಡ್ಯೂಟಿಗಳು ಸಿಗ್ತಾವೋ ಇಲ್ವೋ ಇವಾಗಿರುವಂತ ಪೊಸಿಷನ್ ಅಲ್ಲಿ. ಸೊ ಆದ್ರೂ ಪರವಾಗಿಲ್ಲ, ಬನ್ನಿ ಸ್ಟಾರ್ಟ್ ಮಾಡೋಣ. 9:44 ಬಂದು ಕಾಯ್ತಾ ಇದೀನಿ. 7 ನಿಮಿಷ ಆಗಕ್ ಬಂತು. 7:44, 6 ನಿಮಿಷ, 8 ನಿಮಿಷ ಆಯ್ತು. ಪ್ಯಾಸೆಂಜರ್ ಬರ್ತಾನಿಲ್ಲ. ಮೆಸೇಜ್ ಮಾಡೋರೆ ಬರ್ತಾ ಇದೀನಿ ಅಂತ. ಕ್ಯಾನ್ಸಲ್ ಮಾಡಿದ್ರು ಕ್ಯಾನ್ಸಲೇಷನ್ ಚಾರ್ಜಸ್ ಬರಲ್ಲ. ಅದೇ ಪ್ರಾಬ್ಲಮ್. ಮೊದಲೇ ಬಾಡಿಗೆ ಇಲ್ಲ, ಸಿಕ್ಕಿದ್ ಹೊಡೆಯೋಣ ಅಂತಂದ್ರೆ ಈ ರೀತಿ ಪ್ಯಾಸೆಂಜರ್ ಬರೋದೇ ಇಲ್ಲ. ನೋಡ್ಬೇಕು ಇವಾಗ. ಫೋನ್ ಮಾಡೋಣ, ಬರ್ತಾ ಇದ್ರ ಇಲ್ವಾ ಕೇಳೋಣ. ಹಲೋ, 7 ಮಿನಿಟ್ ಹೋಗ ಸರ್, ಇಸ್ಲಿ 7 ನಿಮಿಷದಿಂದ ಕಾಯಿಸ್ತವ್ರೆ, ಇನ್ನು ಬರ್ತಾನೆ ಇದೀನಿ ಅಂತವ್ರೆ. ನೋಡೋಣ, ವೇಟ್ ಮಾಡೋಣ ಸ್ವಲ್ಪ ಹೊತ್ತು. ಕ್ಯಾನ್ಸಲೇಷನ್ ಚಾರ್ಜಸ್ ಬರಲ್ಲ ಇದ್ರಲ್ಲಿ. ಫಸ್ಟ್ ಥಿಂಗ್ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ 2 ನಿಮಿಷ 25 ಸೆಕೆಂಡ್, 9:54, 9 ನಿಮಿಷ ಆಯ್ತು. ಬಂದ್ 5 ನಿಮಿಷ ಫ್ರೀ ಟೈಮ್, 3 ನಿಮಿಷ. ಅದ್ರದ್ದು ಒಂದು ಚಾರ್ಜ್ ಕಲೆಕ್ಟ್ ಮಾಡಲ್ಲ, ಅದ್ರದ್ದು ಇದನ್ನು ಮಾಡಲ್ಲ, ಅವನು ಕೌಂಟು ಮಾಡಲ್ಲ ಕ್ಯಾನ್ಸಲೇಷನ್ ಗೆ. ಇಲ್ಲಿ ಒಂದು ಆಪ್ಷನ್ ಬರ್ತಾ ಇದೆ ನೋಡಿ, ಚಾರ್ಜಿಂಗ್ ಫಾರ್ ಅ ವೇಟಿಂಗ್ ಟೈಮ್. ಸರಿನಾ? ನೋ ಶೋ ಫೀ ಇಫ್ ಯು ವೇಟ್. ಕ್ಯಾನ್ಸಲ್ ಆಯ್ತು ಅಂತ ಕೂಡ 0 ರೂಪೀಸ್ ಬರೋದು, 1 ರೂಪಾಯಿ ಬರಲ್ಲ. 6-7-9 ಕರೆಕ್ಟ್ ಆಗಿ 10 ನಿಮಿಷ. 6-7-9 ಏನು ಮಾಡಕ್ ಆಗಲ್ಲ. ಸೊ ಹಾಕೊಂಡು ಹೋಗೋಣ. ಸೊ 10 ನಿಮಿಷ ವೆಯ್ಟ್ ಮಾಡಿದ್ದಕ್ಕೆ ಇವ್ರು ನನ್ಗೆ ಕೊಟ್ಟಿರುವಂತ ಅಮೌಂಟ್ ಬಂದ್ಬಿಟ್ಟು 10 ರೂಪಾಯಿ 54 ಪೈಸೆ. ಸೊ ಇನ್ನೊಂದು ಬಾಡಿಗೆ ಪಿಕಪ್ ಮಾಡಿದೀನಿ ಇವಾಗ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇನ್ನೊಂದು ಬಾಡಿಗೆ ಇಲ್ಲೇ ಇದೆ, ಪ್ಯಾಸೆಂಜರ್ ಇಲ್ಲೇ ಅವ್ರೆ. 1 ನಿಮಿಷ. ದೀಪಾಂಶು ಸೀನ್ ಏನಾಗಿದೆ ಅಂತಂದ್ರೆ, ಇದೇ ಬಿಲ್ಡಿಂಗ್ ಗೆ ಒಂದು ಪ್ಯಾಸೆಂಜರ್ ಡ್ರಾಪ್ ಇತ್ತು, ಸರಿನಾ? ಇನ್ನೊಂದು ಪ್ಯಾಸೆಂಜರ್ ಇದೇ ಬಿಲ್ಡಿಂಗ್ ಇಂದ ಬುಕ್ ಮಾಡಿದ್ರು, ಕರ್ಕೊಂಡು ಹೋಗ್ಬೇಕಾಗಿತ್ತು. ಸೊ ನಾನ್ ಬರುವಾಗ ಪ್ಯಾಸೆಂಜರ್ ಕೈ ಅಡ್ಡ ಹಾಕಿದ್ರು. ನನಗ್ ಕನ್ಫ್ಯೂಷನ್ ಆಯ್ತು. ಏನಕ್ಕಂತಂದ್ರೆ ಇವ್ರೇನಂದ್ರು, ಇವರೆಲ್ಲ ಮುಂದೆ ನಡೀರಿ ಅಂತಂದ್ರು ನನ್ ಗಾಡಿಲಿ ಕೂತಿದ್ದಂತ ಪ್ಯಾಸೆಂಜರ್. ಬಟ್ ಆ ಪ್ಯಾಸೆಂಜರ್ ಏನು OTP ಮತ್ತೆ ಗಾಡಿ ನಂಬರ್ 2 ಮಿಸ್ ಮ್ಯಾಚ್ ಮಾಡ್ಕೊಂಡು ಇಲ್ಲ ಅಂತ ಸುಮ್ನಾದ್ರು. ನಾನು ಇಲ್ಲಿ ಬಂದು ನಿಂತಿದ್ದೀನಿ ಇವ್ರಿಗೋಸ್ಕರ. ಇವಾಗ ಡ್ರಾಪ್ ಮಾಡದ್ನ ವೇಟ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಅವರೇ ಫೋನ್ ಮಾಡಿ ಹೇಳಿದ್ರು, ನಾನೇ ಅದು ಅಲ್ಲಿ ನಿಮ್ಗೆ ಕೈ ಮಾಡದ್ನಲ್ವಾ, ಬನ್ನಿ ಅಂತಂದ್ರು. ಇವಾಗ ವಾಪಸ್ ಅವ್ರನ್ನ ಪಿಕಪ್ ಮಾಡಕ್ ಹೋಗ್ತಾ ಇದೀನಿ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಡ್ಯೂಟಿಗಳನ್ನ ಮಾಡಕ್ಕೆ. ಒಂದಾದ್ಮೇಲೆ ಒಂದ್ ಬಂದ್ರೆ ನನಗೂ ಓಕೆನೆ, ಬರ್ಲಿಲ್ಲ ಅಂತ ನನಗ್ ಪ್ರಾಬ್ಲಮ್. ಸೊ ಬನ್ನಿ ನೋಡೋಣ. ಒಂದಾದ್ಮೇಲೆ ಇವ್ರಿಗೆ ಡ್ರಾಪ್ ಮಾಡಿದ್ರೆ ಇಮಿಡಿಯೇಟ್ಲಿ ಇನ್ನೊಂದು ಡ್ಯೂಟಿ. ಈ ರೀತಿ ಡ್ಯೂಟಿ ಬಂದ್ರೆ ನಮ್ಗೂ ಮಾಡಕ್ ಇಷ್ಟ. ಅದು 50 ಬರ್ಲಿ, 60 ಬರ್ಲಿ, 100 ಬರ್ಲಿ, ಒಂದಾದ್ಮೇಲೆ ಒಂದು. ಫಸ್ಟ್ ಕರ್ಕೊಂಡ್ ಹೋಗ್ಬಿಟ್ನಾ, ಇಮಿಡಿಯೇಟ್ಲಿ ಇನ್ನೊಂದ್ ಇತ್ತ, ಕರ್ಕೊಂಡ್ ಹೋಗ್ಬಿಟ್ನಾ, ಇಮಿಡಿಯೇಟ್ಲಿ ಮತ್ತೊಂದ್ ಬಂತು. ಸೊ ಈ ರೀತಿ ಇದ್ರೆ ನಮ್ಗೂ ಡ್ಯೂಟಿ ಮಾಡಕ್ ಇಷ್ಟ. ಕಂಟಿನ್ಯೂ ಬೀಳ್ತಾ ಇರ್ತಾವೆ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಡ್ಬೋದು ಅಲ್ವಾ. ಇದು ಇವಾಗ 3ನೇ ಬಾಡಿಗೆ, 4ನೇ ಬಾಡಿಗೆ ಪಿಕಪ್ ಹೋಗ್ತಾ ಇರೋದು. 50 ರೂಪಾಯಿ ಸಿಕ್ಕೂ ಪರವಾಗಿಲ್ಲ, 60 ರೂಪಾಯಿ ಸಿಕ್ಕೂ ಪರವಾಗಿಲ್ಲ, 100 ರೂಪಾಯಿ ಸಿಕ್ಕೂ ಪರವಾಗಿಲ್ಲ. ಆದ್ರೆ ಒಂದಾದ್ಮೇಲೆ ಡ್ಯೂಟಿಗಳು ಬರ್ತಾ ಇರ್ಬೇಕು. ಈ ಪ್ಯಾಸೆಂಜರ್ ನ ಡ್ರಾಪ್ ಮಾಡೋಕ್ಕಿಂತ ಮುಂಚೆನೆ ಒಂದ್ ಡ್ಯೂಟಿ ಬಂದ್ಬಿಡುತ್ತಲ್ಲ, ಅದು ನಮ್ಗೆ ಖುಷಿ. ಇಮಿಡಿಯೇಟ್ ಟಕ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಟಕ್ ಅಂತ ಹೋಗೋದು. ಬನ್ನಿ ಪಿಕಪ್ ಮಾಡೋಣ ಪ್ಯಾಸೆಂಜರ್. ತಗೋ ಮೇಲಿನ ಮೇಲೆ ಬಾಡಿಗೆ. ಒಂದಾದ್ಮೇಲೆ ಒಂದು 900 ಮೀಟರ್ ಅಷ್ಟೇ ಪಿಕಪ್. ಡ್ರಾಪ್ 1.7. ಅಮೌಂಟ್ 50 ರೂಪಾಯಿ. 3 ಕಿಲೋಮೀಟರ್ 50-54 ರೂಪಾಯಿ. ಆ ರೀತಿ
ಇದು ಎಷ್ಟೊತ್ತಿರುತ್ತೆ ಹೇಳಕ್ ಆಗಲ್ಲ. ಇದೇ ಬರುತ್ತೆ ಅಂತ ಕುತ್ಕೊಂಡ್ಬಿಟ್ರೆ ಮುಗ್ದೈತಿ, ಇದೇ ಬಾಡಿಗೆ ಲಾಸ್ಟ್ ಆಗ್ಬೋದು. ಬಟ್ ಎಲ್ಲಿ ತನಕ ಬರುತ್ತೋ ಅಲ್ಲಿ ತನಕ ಬಾಡಿಗೆ ಹೊಡಿತಾ ಇರೋಣ, ಸುಮ್ನೆ ಹೊಡಿತಾ ಇರೋದು, ಬಂದಷ್ಟು ಹೊಡಿತಾ ಇರೋದು. ಏನು ಗೊತ್ತಾ, ಇದೇ ಬಾಡಿಗೆ ಕಂಟಿನ್ಯೂ ಆಗುತ್ತೆ ಅನ್ಕೊಂಡ್ರೆ ಅದು ನಮ್ಮ ಮೂರ್ಖತನ. ಎಲ್ಲಿ ತನಕ ಬರುತ್ತೆ, ಎಷ್ಟು ಬಾಡಿಗೆ ಬರುತ್ತೆ ಸುಮ್ನೆ ಹೊಡಿತಾ ಇರ್ಬೇಕು ಅವಾಗ್ಲೇ. ಇಲ್ಲ ಅಂತ ಸುಮ್ನೆ ಮತ್ತೆ ಆಮೇಲೆ ಬಾಡಿಗೆ ಬರ್ಲಿಲ್ಲ ಅಂತ ಬಾಯ್ ಬರ್ತಾವ ಅಲ್ವಾ. 16 ಟ್ರಿಪ್ ಒಂದಾದ್ಮೇಲೆ ಒಂದು. ಹೆಂಗ್ ಗೊತ್ತಾ, 13:57, 13:34, 13:24, 13:11, 13:03, 12:43, 12:32, 12:18, 11:55, 11:42, 11:20, 10:57, 10:33, 10:19, 10:08, 10:01, 9:43, 9:25. ಇಲ್ಲಿಂದ ಸ್ಟಾರ್ಟ್. ನಾನ್ ಸ್ಟಾಪ್ ಡ್ಯೂಟಿ ಮಾಡಿದೀನಿ. ಎಷ್ಟ್ ಮಾಡಿದೀನಿ ಗೊತ್ತಾ, 16 ಡ್ಯೂಟಿ, 1153. ಒಂದಾದ್ಮೇಲೆ ಒಂದು ನಾನ್ ಸ್ಟಾಪ್ ಬಂದಿರೋದು ಡ್ಯೂಟಿಗಳು. ಇವಾಗ ಮೇನ್ ರೋಡ್ ಹೋಗಿ ಪಿಕಪ್ ಮಾಡ್ಕೊಂಡು ವಾಪಸ್ ಸಿಟಿಗೆ ಬರ್ಬೇಕು. ನಾಷ್ಟನೂ ಇಲ್ಲ, ಊಟನೂ ಇಲ್ಲ, ಏನಿಲ್ಲ, ನಾನ್ ಸ್ಟಾಪ್ ಹೊಡಿತಾ ಇದೀನಿ 50, 60 ಎಲ್ಲ ಸಿಕ್ಕಿ ಶಿವ ಅನ್ಕೊಂಡು ಹೊಡಿತಾನೆ ಇದೀನಿ. ಸಿಗುತ್ತೆ ಎಲ್ಲದಕ್ಕೂ ಜೈ ಅನ್ಕೊಂಡು ಹೋಯ್ತಾ ಇರೋದು. ಈ ರೀತಿ ಕಂಟಿನ್ಯೂ ಡ್ಯೂಟಿ ಇದ್ರೆ ನಮಗೂ ಮಾಡಕ್ ಇಷ್ಟ ಮಾಡ್ಬೋದು. ಬಟ್ ಎಲ್ಲಿ ಯಲಹಂಕದಲ್ಲಿ ಕೂತಿದ್ದೆ, 10 ಗಂಟೆ ಡ್ಯೂಟಿ ಬೀಳಿಲ್ಲ. ಅದಾದ್ಮೇಲೆ ಒಂದು ಸಂಪಿಗೆ ಹಳ್ಳಿ ಹಾಕೊಂಡ್ ಬಂದೆ, ಅದು ಕಂಟಿನ್ಯೂ ಮಾಡ್ಕೊಂಡಿದೀನಿ. ನಡುವೆ 3-4 ಡ್ಯೂಟಿ ಕ್ಯಾನ್ಸಲ್ ಗಳು ಆಗ್ತಾ ಇದಾವೆ ಪ್ಯಾಸೆಂಜರ್ ಕಡೆಯಿಂದ. ಅಂದ್ರೆ ಇವಾಗ ಈ ಬುಕಿಂಗ್ ತಗೊಂಡಿದ್ದೀನ, ಹೋಗ್ತಾ ಇದೀನ, ಅದಕ್ಕಿಂತ ಮುಂಚೆನೆ ಕ್ಯಾನ್ಸಲ್ ಮಾಡ್ಬಿಡೋದು. ಈ ರೀತಿ ಆಗಿದಾವೆ ಒಂದು 2-3 ಡ್ಯೂಟಿ. ಬರೋಗಿಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗೋಣ. ಇವತ್ತು ನೋಡೋಣ 3 ಡ್ಯೂಟಿ ಆಗತ್ತಾ, ಸಾಯಂಕಾಲ 8-9 ಗಂಟೆ ತನಕ. ಇವತ್ತಂದ್ರೂ ಫುಲ್ ಡ್ಯೂಟಿ ಮಾಡಕ್ ಟ್ರೈ ಮಾಡ್ತೀನಿ ಆದಷ್ಟು. 20 ಟ್ರಿಪ್ ಕಂಪ್ಲೀಟ್ ಮಾಡಿದೀನಿ. ಇನ್ನು 10 ಟ್ರಿಪ್ ಕಂಪ್ಲೀಟ್ ಮಾಡಿದ್ರೆ 250 ರೂಪಾಯಿ ಕೊಡ್ತಾನೆ. ನೆನ್ನೆ 350, ಇವತ್ತು 250 ರೂಪಾಯಿ ಮಾಡವ್ನೆ 30 ಟ್ರಿಪ್ಗೆ. ಇವತ್ತೇ ಕಮ್ಮಿ ಮಾಡವ್ನೆ. ನಾನು ಸೇಮ್ 350 ರೂಪಾಯಿ ಕೊಡ್ತಾ ಇದ್ದಾನೆ ಅನ್ಕೊಂಡು ಡ್ಯೂಟಿ ಮಾಡ್ತಾ ಇರೋದು. ಸೇಮ್ 350 ರೂಪಾಯಿ ಕೊಡ್ತಾವನೆ ಅಂತ ನಾನು ಡ್ಯೂಟಿ ಮಾಡ್ತಾ ಇರೋದು. ಇಲ್ಲಿ ನೋಡಿದ್ರೆ ಕಮ್ಮಿ ಮಾಡ್ಬಿಟ್ಟು ನೋಡೇ ಇಲ್ಲ. ಇವಾಗ ನೋಡ್ತಾ ಇದ್ದೀನಿ ನೋಡಿ, 350 ಇದ್ದಿದ್ದು 250. 4:15 ಟೈಮು. ಇನ್ನೊಂದು 10 ಟ್ರಿಪ್ ಮಾಡೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ನೋಡೋಣ. ಸೊ ನೋಡೋಣ. ಇವಾಗ ಒಂದು ಬಾಡಿಗೆ ಬಂದು ವೆಯ್ಟಿಂಗ್ ಪ್ಯಾಸೆಂಜರ್ಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. 21 ಟ್ರಿಪ್ಪು 1601 ರೂಪಾಯಿ ನಾನ್ ಸ್ಟಾಪ್ ಮಾಡಿನೂ ಕೂಡ. ಮಧ್ಯಾಹ್ನ ಮೇಲೆ ಸ್ವಲ್ಪ ಕಮ್ಮಿನೇ ಆಯ್ತು, ಡ್ಯೂಟಿಗಳು ಅಷ್ಟೊಂದು ಬೀಳಿಲ್ಲ. ಎಷ್ಟೊತ್ತವರೆಗೂ ಒದ್ದಾಡಿದೆ. ಸೊ ಇವಾಗ ಒಂದು ಬಾಡಿಗೆ ಬಂದಿದ್ದೀನಿ ಪಿಕಪ್ಗೆ, ವೆಯ್ಟಿಂಗು. ತುಂಬಾ ಹೊತ್ತು ಕಾದ್ರೂ ಡ್ಯೂಟಿಗಳು ಗೊತ್ತಾ ಇಲ್ಲ. ಇವಾಗ ಸ್ವಲ್ಪ ಮುಗೀತೀವಿ, ಎಷ್ಟಾಗುತ್ತೆ ಅಷ್ಟು ಮಾಡ್ಕೋಬೇಕು. 8-9 ಗಂಟೆ ತನಕ ಆದಷ್ಟು ಮಾಡ್ಕೊತೀನಿ. ಆದ್ರೆ ಸರಿ ಆಗ್ಲಿಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ ಅಲ್ವಾ. ಸ್ವಲ್ಪ ವೆಯ್ಟ್ ಮಾಡ. 1786 186 25 ಟ್ರಿಪ್ ಮಾಡಿದೀನಿ. ಇನ್ನೊಂದು 5 ಮಾಡ್ಬೇಕು. ಡ್ಯೂಟಿ ಸಾಕು, ಮನೆಗೆ ಹೋಗೋಣ ಅಂತ ಮನೆಗೆ ಹೋದೆ. ಟೆನ್ಷನ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ನನಗಂತೂ ಎಲ್ಲಿನೂ ನೆಮ್ಮದಿ ಇಲ್ಲ ಗುರುವೆ. ಸಾಕು ಡ್ಯೂಟಿ ಅಂತ ಮನೆಗೆ ಹೋದವನು ವಾಪಸ್ ಕೀ ಎತ್ಕೊಂಡು ಓಡ್ ಬಂದೆ ಕೊಡೋ ಟೆನ್ಷನ್ಗೆ. ಆಗ್ತಾ ಇಲ್ಲ ನಾನೇನು ನೆಮ್ಮದಿ ಇಲ್ಲ, ಮನ್ಸಿಗೂ ನೆಮ್ಮದಿ ಇಲ್ಲ. ನೀಕೊಂಡು ಡ್ಯೂಟಿ ಮಾಡ್ತಾ ಇದೀನಿ. ನೆಮ್ಮದಿ ಇಂಪಾರ್ಟೆಂಟ್ ಈಗ. ನೆಮ್ಮದಿನೇ ಇಲ್ಲ ಅಂತಂದ್ರೆ ಏನ್ ಮಾಡ್ತೀನಿ ಹೇಳಿ. ಅದಕ್ಕೆ ಎಷ್ಟಾಗುತ್ತೆ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಡ್ಯೂಟಿ ಮಾಡ್ಕೊತೀನಿ. ಆದ್ರೆ ವಿಡಿಯೋ ಎಡಿಟ್ ಮಾಡ್ಕೊಂಡು ಇಟ್ಕೋತೀನಿ. ಇಲ್ಲ ಅಂತಂದ್ರೆ ಏನು ಮಾಡಕ್ ಆಗಲ್ಲ. ಇರುವಂತ ಸಿಚುವೇಶನ್ ಅಲ್ಲಿ ನನಗೂ ಸಾರ್ಸಕ್ಕಾಗ್ಬಿಟ್ಟೈತೆ. ಪರಿಸ್ಥಿತಿ ತುಂಬಾ ಹದಗೆಟ್ಬಿಟ್ಟಿದೆ. ಮನೆಗೆ ಹೋಗಿ ರೆಸ್ಟ್ ಮಾಡ್ಬೇಕಾಗಿದ್ದವನು ವಾಪಸ್ ಡ್ಯೂಟಿ ಮೇಲೆ ಬಂದು ಡ್ಯೂಟಿ ಮಾಡ್ಕೊಂಡು ಕೂತಿದೀನಿ. ಈ ಕಡೆ ನೆಮ್ಮದಿನೂ ಇಲ್ಲ, ಈ ಕಡೆ ಖುಷಿನೂ ಇಲ್ಲ. ಮನ್ಸಿಗೆ ನೆಮ್ಮದಿ ಇಂಪಾರ್ಟೆಂಟ್. ತುಂಬಾ ಅಂದ್ರೆ ತುಂಬಾ 4 ಬಾಡಿಗೆ ಮಾಡ್ಬೇಕಾಗಿತ್ತು. 8 ಗಂಟೆಯಿಂದ ಕೂತಿದ್ದೀನಿ. ಟೈಮ್ ಬಂತು 9 ಗಂಟೆ. ಒಂದು ಬಾಡಿಗೆ ಜಸ್ಟ್ ಇವಾಗ ಬಂದು ಬಿಟ್ಟಿದ್ದೀನಿ. ಇನ್ನೊಂದು ಬಾಡಿಗೆ ಪಿಕಪ್ಗೆ ಹೋಗ್ತಾ ಇದ್ದೀನಿ. ಅದು ಮುಗೀತು ಅಂತಂದ್ರೆ ಇನ್ನೂ 2 ಬಾಡಿಗೆ ಮಾಡ್ಬೇಕು. 30 ಬಾಡಿಗೆ ಕಂಪ್ಲೀಟ್ ಆಗುತ್ತೆ. ನನಗಂಕೂ ಗ್ಯಾರಂಟಿ ಇಲ್ಲ 30 ಬಾಡಿಗೆ ಕಂಪ್ಲೀಟ್ ಆಗುತ್ತೋ ಇಲ್ವೋ ಅಂತ. ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆ. ಮನೆಗೂ ಹೋಗಿದ್ದೆ, ಜಾಕೆಟ್ ಹಾಕೊಂಡ್ ಬಂದೆ. ತಲೆ ಕೆಟ್ಟೋಯ್ತು ನನ್ಗೆ. ಅದಕ್ಕೆ ಏನ್ ಮಾಡ್ಬೇಕು ನನಗಂತೂ ಗೊತ್ತಾಗ್ತಿಲ್ಲ ಗುರು. ತುಂಬಾ ಈಸಿ ಅನ್ಕೊಂಡ್ಬಿಟ್ಟಿದೀನಿ ಲೈಫು. ಆದ್ರೆ ಸರಿಯಾಗಿ ಪಾಠ ಕಲಿಸ್ತೈತೆ ನನಗೆ. ಜನವರಿ ಮುಗಿಯಕ್ ಬಂತು. ಈ ಪ್ರಾಬ್ಲಮ್ಸ್ ಇಲ್ಲಿಗೆ ಎಂಡ್ ಆಗುತ್ತೋ ಅಥವಾ ಫೆಬ್ರವರಿಲೂ ಕಂಟಿನ್ಯೂ ಇರುತ್ತೋ ಹೇಳಕ್ ಆಗಲ್ಲ. 2026 ಒಂದ್ ತಿಂಗಳು ಪಡಬಾರ್ದು ಕಷ್ಟ, ಪಡಬಾರ್ದು ಆದೆ ಎಲ್ಲಾ ಅನುಭವಿಸ್ತಾ ಇದ್ದೀನಿ. ಪರವಾಗಿಲ್ಲ, ನೋಡೋಣ ಫೆಬ್ರವರಿಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ. ತುಂಬಾ ಜನ ಏನ್ ಅನ್ಕೊಂಡಿದ್ದವ್ರೆ ದುನಿಯನ್ ದುಡ್ಡು ಚೆನ್ನಾಗಿ ದುಡ್ಡು ಬರುತ್ತೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಇಂದ ಅಂತ. ಬಟ್ ಅವ್ರಿಗೆ ಗೊತ್ತಿಲ್ಲ ನನ್ಗೆ ಅಷ್ಟೊಂದು ದುಡ್ಡು ಬರಲ್ಲ. ಬರೋದು ಕೂಡ ತುಂಬಾ ಕಮ್ಮಿ. ಎಷ್ಟಂತಂದ್ರೆ 1000 ಜನ ನನ್ ವಿಡಿಯೋ ನೋಡಿದ್ರು ಅಂತಂದ್ರೆ
15 20 ರೂಪಾಯಿ ಬರುತ್ತೆ. ಮಾನಿಟೈಸೇಷನ್ ಆನ್ ಆಗೈತೆ, ಇಲ್ಲ ಅಂತ ಹೇಳಲ್ಲ. ಇವಾಗ ಒಂದ್ ದಿನಕ್ಕೆ 20 ರೂಪಾಯಿ ಬಂತು ಅಂತಂದ್ರು ನನ್ನ ಅಕೌಂಟ್ಗೆ ಅಮೌಂಟ್ ಬರಬೇಕು ಅಂತಂದ್ರೆ 9,000 ಮಿನಿಮಮ್. ಇವಾಗ ಡಾಲರ್ ರೇಟ್ ಏನಿದೆ $100, ಆದ್ರೆ ಮಾತ್ರ ನನ್ನ ಅಕೌಂಟ್ಗೆ ದುಡ್ಡು ಬರುತ್ತೆ. ಆ 20 ರೂಪಾಯಿ ಅನ್ಕೋದ್ರು ವ್ಯೂಸ್ ಅಂದ್ರೆ ನಂದು ಒಂದು ಲಿಮಿಟ್ ಆಗ್ಬಿಟ್ಟಿದೆ. 1,000-1,500 ವ್ಯೂಸ್, ಸಬ್ಸ್ಕ್ರೈಬರ್ಸ್ 9,500, ಬಟ್ ವ್ಯೂಸ್ ಒಂದು ಇದಕ್ ಬಂದು ನಿಂತ್ಕೊಂಡಿದೆ. ಅದೇ ಪ್ರಾಬ್ಲಮ್, ಮತ್ತಿನ್ನೇನಿಲ್ಲ. 100 ಸೆಕೆಂಡ್ ಬಾಡಿಗೆ ಪಿಕಪ್ ಬಂದಿದ್ದೀನಿ. ಪ್ಯಾಸೆಂಜರ್ ಯಾರು ಕಾಣಿಸ್ತಾ ಇಲ್ಲ, ನೋಡೋಣ. ಇದು ನೋಡಿ ಮೇಡಮ್, ನಾನ್ ಬರಕೇನಿಲ್ಲ, ಇಲ್ಲಿಂದ 5 ಕಿಲೋಮೀಟರ್ ಇದೆ ಮೇಡಮ್ ಸಿಗ್ನಲ್. 5 ಕಿಲೋಮೀಟರ್ ನಾನಂದ್ರೂ ಖಾಲಿ ಬರಕ್ ಆಗಲ್ಲ ಮೇಡಮ್. ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇನ್ನೊಂದ್ಸರಿ ಲೊಕೇಶನ್ ನ ಕರೆಕ್ಟ್ ಆಗಿ ನೋಡಿ ಹಾಕೊಳ್ಳಿ ಮೇಡಮ್. ನಾನಿರೋದು ಬೆಳ್ಳಳ್ಳಿ ಕ್ರಾಸ್ ಅಲ್ಲಿ, ಪ್ಯಾಸೆಂಜರ್ ಇರೋದು ಕೋಗಿಲು ಕ್ರಾಸ್ ಅಲ್ಲಿ ಒಂದು ಎಕ್ಸಿಬಿಷನ್ ತರ ಇದೆ, ಅಲ್ಲಿದ್ದಾರೆ. ಸಿಗ್ನಲ್ ಹತ್ರ ಬನ್ನಿ. ಇಲ್ಲಿ ಯಾವ್ದು ಸಿಗ್ನಲ್ ಇಲ್ಲ, ಇರೋದೊಂದೇ ಅಂಟು ಪಾಸ್. ಪ್ಯಾಸೆಂಜರ್ ಹೇಳ್ತಾರೆ ಅಲ್ಲಿಗೆ ಬನ್ನಿ ಅಂತ. ಇನ್ನೂ 3 ಬಾಡಿಗೆ ಆಗಲ್ಲ. ಸರಿ ಸಿಗ್ಲಿಲ್ಲ ಅಂತ ಏನೋ ಮಾಡಕ್ ಆಗಲ್ಲ. ಹೋಗೋಣ ಖಾಲಿ. 27 ಬಾಡಿಗೆ 2,023 ರೂಪಾಯಿ ಮಾಡಿದೀನಿ. ಅದನ್ನು ಉಪಯೋಗ ಇಲ್ಲ, ಡ್ಯೂಟಿಗಳು ಬೀಳಲ್ಲ. ಇದ್ರೆ ಮಾಡ್ಕೊಂಡ್ ಹೋಗ್ತೀನಿ, ಇಲ್ಲ ಅಂತಂದ್ರೆ ಖಾಲಿನೇ ಹೋಗ್ತೀನಿ. ಆಯ್ತು, ಇನ್ನು 2 ಬಾಡಿಗೆ ಹೆಂಗಾದ್ರೂ ಮಾಡೋಣ ಅನ್ಕೊಂಡೆ. ವಿಡಿಯೋನ ಇಲ್ಲಿ ತನಕ ನೋಡಿದೀರಾ ಅಂತಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.